ಆಯ್ತಾ. शतमानं भवति शताय पुरुषः शतेन्द्रिय आयुष्येवेन्द्रिये प्रतिष्ठते आयुष्यमस्तु आरोग्यमस्तु धनधान्यादि समृद्धिरस्तु सिद्धिरस्तु. ಎಲ್ಲ ಇನ್ನೂ ಅಗಲಕ್ಕೆ ನಿಂತ್ಕೊಡ್ರಿ, ಎಲ್ಲರೂ ಬರ್ತೀರಿ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ, ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ಗೆ. ಅಲ್ಲೇ ಹೊಡೀರಪ್ಪ. ಹೊಡೀರೋಣ. ಶಿವಕುಮಾರ್ ಅವ್ರಿಗೆ, ಶಿವಕುಮಾರ್ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. ಇವತ್ತು ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಯಲವಳ್ಳಿ ಎನ್ ರಮೇಶ್ ಅಭಿಮಾನಿಗಳ ಬಳಗ ಮತ್ತು ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದವರೆಲ್ಲ ಸೇರಿ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಷೇಕ, ಬೆಳಗ್ಗೆನೆ ಪೂಜೆ ಕೈಂಕರ್ಯಗಳನ್ನ ಅವರು ಅವ್ರ ಕುಟುಂಬ ವರ್ಗಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಶುಭಾಶಯ ಹೇಳ್ಕೊಡ್ಲಿಕ್ಕೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಬೆಳಗ್ಗೆನೆ ಅವರ ಕುಟುಂಬದ ಹೆಸರಲ್ಲಿ ಅವ್ರ ಗೋತ್ರ ಅದೆಲ್ಲ ಹೇಳಿ ಅಭಿಷೇಕ ನಡೆದಿದೆ. ಅದಾದಮೇಲೆ ಈಗ ಅರ್ಚನೆ ಎಲ್ಲ ಆಯಿತು. ಅವ್ರಿಗೆ ಭಗವಂತ ಏನು ಕನಕಪುರದ ಬಂಡೆ ಅಂತ ಏನು ಹೇಳ್ತಾರೆ, ಅವರು 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಈ ದೇಶದ, ಈ ರಾಜ್ಯದ ಜನಸೇವೆಯನ್ನು ಮಾಡಲಿ, ಭಗವಂತ ಆ ಒಂದು ಶಕ್ತಿ ಅವ್ರು ಕೊಡಲಿ. ಧೈರ್ಯ ಇದೆ, ಆ ಶಕ್ತಿ ಮತ್ತು ಅವಕಾಶ, ಜನಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿ ಅಂತ ನಾನು, ಅನೇಕ ಜನ, ನೂರಾರು ಅಭಿಮಾನಿಗಳು ಬಂದಿದ್ದಾರೆ.
ಅವರೆಲ್ಲರೂ ಕೂಡ 9 ಗಂಟೆಯಿಂದ ಕೂಡ ಇಲ್ಲಿ ಕಾಯ್ಕೊಂಡು ಅವರಿಗೆ ಶುಭ ಕೋರಲಿಕ್ಕೆ ನಾವೆಲ್ಲರೂ ಆಗಮಿಸಿದ್ದೀವಿ. ಅವ್ರಿಗೆ ಪೂಜೆ ನೆರವೇರಿಸಿದ್ದೀವಿ. ಅವರು ಭಗವಂತ ಅವ್ರ ಕುಟುಂಬ ವರ್ಗದವ್ರಿಗೆ, ಅವ್ರ ತಾಯಿ ಗೌರಮ್ಮನವ್ರಿಗೆ ಇವತ್ತು ಕೂಡ ಅವರು 85 ವರ್ಷ ಆದರೂ ಕೂಡ ಅವ್ರು ನೋಡಿದ್ರೆ ಎಷ್ಟು ಗಟ್ಟಿಯಾಗಿದ್ದಾರೆ ಅಂದರೆ ಅವ್ರಿಗೆ ಭಗವಂತ ಅವ್ರ ಇಡೀ ಕುಟುಂಬ ವರ್ಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಕೂಡ ಶ್ರಮವಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಗಿದ್ದರೆ ಶ್ರಮವಹಿಸಿ ದುಡಿದಿದ್ದಾರೆ. ಅವರ ಕೊಡುಗೆನೂ ಅಪಾರವಾಗಿ, ವಿಶೇಷವಾಗಿ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಎಲ್ಲರೂ ಕೂಡ ಅವರು ಅನೇಕ ಯೋಜನೆಗಳನ್ನ, ಅದರಲ್ಲಿ ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳು, ಆ ಥರ ಅನೇಕ ಸುಮಾರು ಗೇಲಿ ಮಾಡಿದ್ರು. BJP JDS ಅವರೆಲ್ಲ ಈ ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಇದು ಬರೀ ಆರಂಭ ಶೂರತ್ವ, ಇದು ಕೆಲವೇ ದಿನಗಳು, ಈ ಸರ್ಕಾರ ಉಳಿತದ, ಇದು ನಡೆಸೋಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದಂಥ ನಮ್ಮ BJP ನಾಯಕರುಗಳು, BJP ಮುಖ್ಯಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ನಾನಾ ರೀತಿಯ ಟೀಕೆಗಳನ್ನ ಮಾಡಿದ್ರು. ಆದರೆ ಇವತ್ತೇನಾಗಿದೆ ತಮ್ಮೆಲ್ಲರಿಗೂ ಗೊತ್ತಿದೆ, ಯಾವ್ಯಾವ ರಾಜ್ಯದೆಲ್ಲ BJP ಸರ್ಕಾರ ಇದೆ ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮನ್ನು ಕಾಪಿ ರೈಟ್ ಮಾಡಿ ಈ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಹಾಗಾಗಿ ನಾನು ಕೈ ಮುಗಿದು ಅವ್ರ ಪಾದಕ್ಕೆ ಕೈ ಮುಗಿದು ನಾನು ಸಿದ್ದರಾಮಯ್ಯವ್ರನ್ನ ಕೇಳ್ತೀನಿ, ಅವರೇ ಗೌರವಯುತವಾಗಿ ಇದು ಬೇರೆ ನಾನಾ ರೀತಿಯ ದಾರಿಗಳು ಮಾಡಿಕೊಡ್ದಂಗೆ ಅವರೇ ಮುಂದಕ್ಕೆ ನಿಂತು, ಬಾರೋ DK ಶಿವಕುಮಾರ ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂಥೇಳಿ ಕರೆದು ಬೆನ್ನು ತಟ್ಟಿ ಇವರು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ರೆ ಮತ್ತೆ 28ರ ಚುನಾವಣೆಯಲ್ಲಿ 100ಕ್ಕೆ 200ರಷ್ಟು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ ಅಂತ ಆ ದೇವಸ್ಥಾನದ ಮುಂದೆ ನಾನು ನನ್ನ ಆತ್ಮದ ಅನಿಸಿಕೆ ಪ್ರಕಾರವಾಗಿ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಸಿದ್ದರಾಮಯ್ಯನವ್ರ ಮೇಲೆ ಜವಾಬ್ದಾರಿ ಇದೆ. ಹೈಕಮಾಂಡು ಅವರು ಹೇಳಿದ್ದಾರೆ, ಹೈಕಮಾಂಡು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಸೇರಿ DK ಅವರು ಕೂಲಿ ಕೊಟ್ಟು ಅವ್ರ ಮುಖ್ಯಮಂತ್ರಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೈ ಮುಗಿದು ಎಲ್ಲ ನಮ್ಮ ಶಾಸಕಾಂಗದ ಎಲ್ಲ ಸದಸ್ಯರನ್ನ, ಹೈಕಮಾಂಡ್ ಅವ್ರನ್ನ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ತನ್ಮೂಲಕ ನಾನು ಹೃದಯಪೂರ್ವಕವಾಗಿ ಮನವಿ ಮಾಡ್ತೇನೆ. ಸರ್, ಯಾರು ಅತ್ಯಂತ ಮುಖ್ಯವಾದದ್ದು, ಆ ಕಾರಣ ಈ ದಿನ ಅವರ ಹೆಸರಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಅವರ ಹುಟ್ಟುಹಬ್ಬಕ್ಕೆ ಭಗವಂತ ಒಳ್ಳೆಯ ಅವ್ರಿಗೆ ಆರೋಗ್ಯ ಕೊಡಲಿ, ಇನ್ನೂ ಆಯುಷ್ ಕೊಡಲಿ. ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದು ಬಡವರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಲಿ ಅನ್ನೋ ದೃಷ್ಟಿಯಿಂದ ನಾವು ರಮೇಶ್ ಅಣ್ಣವರು ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿಸಿದ್ದೀವಿ. ಅವರು ನಿಜವಾಗ್ಲೂ ಮೂಲತಃ ಕಾಂಗ್ರೆಸ್ಸಿಗರು, ಕಷ್ಟಪಟ್ಟು ಒಂದು ಬೂತ್ ಮಟ್ಟದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ನಾನು ಸಿದ್ದರಾಮಯ್ಯನವರು ಪಾತ್ರನೂ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ, ಆದರೆ ಸಿದ್ದರಾಮಯ್ಯನವರು ಒಂದು ಅವಧಿಯನ್ನು ಸಂಪೂರ್ಣವಾಗಿ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ. ಈಗಾಗಲೇ ಈ 2ನೇ ಅವಧಿಯಲ್ಲಿ 3 ವರ್ಷ ಪೂರೈಸಿದ್ದಾರೆ. ನಾನು ನಮ್ಮ ಕಾಂಗ್ರೆಸ್ ವರಿಷ್ಠರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು ಖರ್ಗೆ ಸಾಹೇಬರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಈ 2 ವರ್ಷಗಳ ಕಾಲ ಆದ್ರೂ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅನುವು ಮಾಡಿಕೊಡಿ. ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗ್ತದೆ. ಯಾಕೆ ಅಂತಂದರೆ ಇತ್ತೀಚೆಗೆ ಕೇರಳ ಚುನಾವಣೆಯಲ್ಲಿ ನಮ್ಮ ವೇಣುಗೋಪಾಲ್ ಅವರು ಸಹ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದರು. ಆದರೆ ಅಲ್ಲಿ ಒಳ್ಳೆಯ ತೀರ್ಮಾನವನ್ನು ನಮ್ಮ ವರಿಷ್ಠರು ತಗೊಂಡಿದ್ದಾರೆ. ಏನು ಅಲ್ಲಿ ಕಷ್ಟಪಟ್ಟು ಅಪೋಸಿಷನ್ ಲೀಡರ್ ಆಗಿ ಸ್ಥಳೀಯವಾಗಿ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದಂಥ ಸತೀಶನ್ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಒಂದು ಜವಾಬ್ದಾರಿಯನ್ನು ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಅಷ್ಟೇ ಕಷ್ಟಪಟ್ಟು ಇವತ್ತು ನಮ್ಮ DK ಶಿವಕುಮಾರ್ ಅವರು ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ. ಒಂದು ಉದಾಹರಣೆಗೆ ಅಹಮದ್ ಪಟೇಲ್ ಅವರನ್ನು ರಾಜ್ಯಸಭಾ ಸದಸ್ಯರಿಗೆ ಮಾಡಬೇಕು ಅಂತಂದರೆ BJP ಅವರು ಅಲ್ಲಿನ ಶಾಸಕರನ್ನು ಹೈಜಾಕ್ ಮಾಡಲಿಕ್ಕೆ ಕೊಟ್ಟಿದ್ದರು. ಅಂಥ ಸಂದರ್ಭದಲ್ಲಿ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಎಲ್ಲರನ್ನು ತಂದು ಶಾಸಕರನ್ನು ಇಟ್ಕೊಂಡು ರಾಜ್ಯಸಭಾ ಸದಸ್ಯರಾಗಲಿಕ್ಕೆ ಅವರು ಕಷ್ಟಪಟ್ಟರು. ಅದನ್ನೇ ನೆಪ ಮಾಡಿಕೊಂಡು BJPಯವರು ED ಅವರನ್ನು ರೈಡ್ ಮಾಡಿಸಿ ಸುಮಾರು ತಿಂಗಳ ಕಾಲ ನಮ್ಮ DK ಶಿವಕುಮಾರ್ ಅವರನ್ನು ಜೈಲಲ್ಲಿ ಇಡಿಸಿದ್ರು. ಆದರೆ ಅವರು ನಿರಪರಾಧಿ, ಅಂಥದ್ದು ಏನು ತಪ್ಪು ಮಾಡಿಲ್ಲ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಜೈಲಲ್ಲಿ ಹೋಗಿ
ಎದೆಗುಂದು ಬೇಡ, ನಾನಿದ್ದೀನಿ, ಮುಂದಿನ ದಿನಗಳಲ್ಲಿ ನಿನ್ನ ಕೈ ಹಿಡಿತೀನಿ ಅಂತ ಒಂದು ಮಾತನ್ನು ನಮ್ಮ ಸೋನಿಯಾ ಗಾಂಧಿಯವರು ಕೊಟ್ಟಿದ್ದಾರೆ. ನಾನು ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿಯವರಲ್ಲಿ ಮನವಿ ಮಾಡ್ತೇನೆ, ಮೇಡಮ್ ಅವರೇ, ದಯವಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಅಟ್ಲೀಸ್ಟ್ 2 ವರ್ಷದ ಅವಧಿ ಏನಿದೆ ಇದಕ್ಕಾದರೂ ತಾವು ಮುಖ್ಯಮಂತ್ರಿ ಮಾಡಲೇಬೇಕು. ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ, ರಾಜ್ಯದ ಪ್ರಾಮಾಣಿಕ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಎಲ್ಲರ ಅಭಿಪ್ರಾಯ ಆಗಿದೆ. ದಯವಿಟ್ಟು ಆ ಒಂದು 2 ಅವಧಿಗೆ ಮುಖ್ಯಮಂತ್ರಿ ಮಾಡಿ ಅಂತ ಈ ಭಗವಂತನ ಮುಂದೆ ನಾನು ಪ್ರಾರ್ಥನೆ ಮಾಡ್ತೀನಿ.